ಫೈನಲಿ ಫೈನಲ್ ಟಚಪ್ಪು. ಹಾ ಬಿಸಿ ಬಿಸಿ ಸ್ವೀಟ್ ಪೊಂಗಲು. ಸೊ ಅಲ್ಟಿಮೇಟ್ ಆಗಿದೆ. ಹಲೋ, ಎಲ್ರಿಗೂ ನಮಸ್ಕಾರ. ಅನೀಶ್ ಮುನ್ನಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಸೊ ಮತ್ತೆ ಹೊಸ ವ್ಲಾಗ್, ಹೊಸ ರೆಸಿಪಿ ಯಾವಾಗ ಬಂದಿದ್ದೀನಿ. ಸೊ ನಾನಿವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಸ್ವೀಟ್ ಪೊಂಗಲ್ ರೆಸಿಪಿನ ಮಾಡಕ್ ಕೊಟ್ಟಿದ್ದೀನಿ. ಸೊ ಒಂದು 10 ರಿಂದ 15 ನಿಮಿಷದಲ್ಲಿ ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್ ಪೊಂಗಲ್ ಮಾಡೋದು ಹೇಗೆ ನಾನಿವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಹಂಗಾರೆ ಈ ಸ್ವೀಟ್ ಪೊಂಗಲ್ ರೆಸಿಪಿ ಮಾಡೋಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ, ತೋರಿಸ್ತಾ ವಿಡಿಯೋ ಶುರು ಮಾಡ್ತೀನಿ. ಸೊ ಬನ್ನಿ ಹಂಗಾರೆ ವಿಡಿಯೋ ಶುರು ಮಾಡೋಣ. ಸೊ ಈ ಸ್ವೀಟ್ ಪೊಂಗಲ್ ರೆಸಿಪಿಗೆ ನಾನು ತಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು, ಸೊ 3/4 ಕಪ್ ಹೆಸರುಬೇಳೆ ತಗೊಂಡಿದ್ದೀನಿ, 1 ಕಪ್ ಅಕ್ಕಿ ತಗೊಂಡಿದ್ದೀನಿ, ಸೊ ಬೆಲ್ಲ ತಗೊಂಡಿದ್ದೀನಿ, ಕೊಬ್ಬರಿ ತಗೊಂಡಿದ್ದೀನಿ, ಹಾಗೆ ತುಪ್ಪ ತಗೊಂಡಿದ್ದೀನಿ. ಸೊ ಫೈನಲ್ ಆಗಿ ಹಾಕೋದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಗೆ ಏಲಕ್ಕಿನ ತಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಸ್ಪೆಷಲ್ ಸ್ವೀಟ್ ಪೊಂಗಲ್ ರೆಸಿಪಿ ಮಾಡೋದು ಹೇಗೆ. ಸೊ ಬನ್ನಿ ಹಂಗಾದ್ರೆ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ 3/4 ಕಪ್ ಹೆಸರುಬೇಳೆ ಏನು ತಗೊಂಡಿದ್ದೆ, ಸೊ ಅದನ್ನು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೋಣ. ಸೊ ಆಲ್ಮೋಸ್ಟ್ ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಈ ರೀತಿ ಕಲರ್ ಟರ್ನ್ ಆಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಪ್ರಾಸೆಸ್ ಬಂದು, ಸೊ ಹೆಸರುಬೇಳೆನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಸೊ ಹೆಸರುಬೇಳೆ ಜೊತೆಗೆ ಸೊ ಅಕ್ಕಿ 1 ಕಪ್ ತೊಗೊಂಡಿದ್ನಲ್ಲ, ಸೊ ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕೋತಾ ಇದ್ದೀನಿ. ಇದೆಲ್ಲ ಆದ ತಕ್ಷಣ ಸೊ ಇವಾಗ ಕುಕ್ಕರ್ಗೆ ನೀರು ತಗೊಂಡಿದ್ದೀನಿ. ಒಂದು ದೊಡ್ಡ ಗ್ಲಾಸಲ್ಲಿ 1/2 ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಇವಾಗ. ಸೊ ಇವಾಗ 1/2 ಅಷ್ಟು ನೀರು ಹಾಕೊಂಡಿದ್ದೀನಿ. ಸೊ ಅದಕ್ಕೆ 1 ಗ್ಲಾಸ್ ಅಷ್ಟು ಹಾಲನ್ನ ಹಾಕೋತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಅಂತ. ಒಂದು ಸಣ್ಣ ಗ್ಲಾಸಲ್ಲಿ ಹಾಲನ್ನ ಹಾಕೊಂಡಿದ್ದೀನಿ. ಸೊ ಒಂದು ಸಣ್ಣ ಲೋಟದಲ್ಲಿ ಹಾಲನ್ನ ಹಾಕ್ಕೊಂಡೆ. ಸೊ ಇವಾಗ ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಸೊ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಜಿಲ್ನ ಕೂಗಿಸ್ಕೊಂಡು ಸೊ ನೆಕ್ಸ್ಟ್ ಪ್ರಾಸೆಸ್ನ ಶುರು ಮಾಡೋಣ. ಸೊ ಇವಾಗ ಫೈನಲಿ ಹೆಸರುಬೇಳೆ ಮತ್ತು ಅಕ್ಕಿ ನೀಟಾಗಿ ಬೆಂದಿದೆ. ಸೊ ಆವಾಗಲೇ ಕೂಗ್ಸಕ್ಕೆ ಇಟ್ಕೊಂಡಿದ್ನಲ್ಲ, ಸೊ ಇವಾಗ ನೀಟಾಗಿ ಬೆಂದಿದೆ. ಸೊ ಇದಾದ ತಕ್ಷಣ ಇವಾಗ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಬೆಲ್ಲನ ಹಾಕೋತಾ ಇದ್ದೀನಿ. ಸೊ ಇವಾಗ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಬೆಲ್ಲನ ಕೆಲವರು ಕರಗಿಸ್ಕೊಂಡು ಹಾಕ್ತಾರೆ, ಸೊ ನಾನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ. ಸೊ ಇವಾಗ ಬೆಲ್ಲ ಹಾಕೊಂಡಾಗಿದೆ. ಸೊ ಅದಾದ ತಕ್ಷಣ ಸೊ ಏಲಕ್ಕಿಕಾಯಿ ಹಾಗೆ ಕೊಬ್ಬರಿನ ಹಾಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸಂಕ್ರಾಂತಿ ಅಂದ ತಕ್ಷಣ ಸೊ ಪೊಂಗಲ್ಲು ಪ್ರತಿಯೊಬ್ಬರಿಗೂ ನೆನಪಿಗೆ ಬಂದೇ ಬರುತ್ತೆ. ಈ ರೀತಿ ಒಂದು ಸ್ವೀಟ್ ಪೊಂಗಲ್ನ ನೀವು ಟ್ರೈ ಮಾಡಿ. ಸೊ ಹೆಂಗಿತ್ತು ಏನು ಅಂತ ಮರೀದೆ ವಿಡಿಯೋ ಕಮೆಂಟ್ ಹಾಕಿ. ಸೊ ಆಲ್ಮೋಸ್ಟ್ ಇವಾಗ ಆಗಲೇ ಘಮ ಘಮ ಅಂತಿದೆ ಪೊಂಗಲ್ಲು. ಸೊ ರೆಡಿ ಆಗ್ತಾ ಇದೆ. ಸೊ ಎಲ್ಲ ನೀಟಾಗಿ ಕಂಬೈನ್ ಆಗಿ ಸೊ ಒಂದು ಸ್ಪೆಷಲ್ ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ಲು ಸ್ವಲ್ಪ ಹೊತ್ತಲ್ಲೇ ರೆಡಿ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಏನಾದ್ರು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇನಿಷಿಯಲ್ ಆಗಿ ಸೊ ನಾನು 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೆ, ಜೊತೆಗೆ ಒಂದು ಸಣ್ಣ ಗ್ಲಾಸಲ್ಲಿ ಹಾಲನ್ನ ಹಾಕ್ಕೊಂಡಿದ್ದೆ. ಸೊ ರುಚಿ ಜಾಸ್ತಿ ಇರುತ್ತೆ ಅಂತ, ಸ್ವಲ್ಪ ರುಚಿ ಜಾಸ್ತಿ ಇರಲಿ ಅಂತ. ಸೊ ಅದ್ರ ಜೊತೆಗೆ ಇನ್ ಕೇಸ್ ನಿಮ್ಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಸೊ ಕೊನೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ನಿಮಗೆ ಕನ್ವೀನಿಯೆಂಟಾಗಿ ಸೊ ಎಲ್ಲನೂ ಹಾಕ್ದಂಗೆ ಆಗುತ್ತೆ.
ಸೊ ಫೈನಲಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕುಕ್ಕರ್ಗೆ ಹಾಕಿ ಕಂಬೈನ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಫೈನಲ್ ಟಚ್ ಅಪ್ಪು ಸೊ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಕಂಪ್ಲೀಟಾಗಿ ಇವಾಗ ತುಪ್ಪದಲ್ಲಿ ಕರ್ಕೊಂಡು ಹಾಕಿ ಇದಕ್ಕೆ ಸೊ ಫೈನಲ್ ಟಚ್ ಅಪ್ ಕೊಟ್ಟರೆ ಸೊ ಅಲ್ಲಿಗೆ ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್ ಪೊಂಗಲ್ಲು ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸೊ ಟೇಸ್ಟ್ ನೋಡೋಕ್ಕೆ ಸಿದ್ಧವಾಗುತ್ತೆ. ಸೊ ಬನ್ನಿ ಇವಾಗ ಸೊ ಲಾಸ್ಟ್ ಪ್ರಾಸೆಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ತೋರಿಸಿ ನಿಮಗೆ ಸ್ವೀಟ್ ಪೊಂಗಲ್ನ ಫೈನಲ್ ಪ್ರಿಪ್ರೇಷನ್ನ ಪೂರ್ತಿ ಮಾಡೋಣ. ಸೊ ಬನ್ನಿ. ಸೊ ಇವಾಗ ಫೈನಲ್ ಸ್ಟೆಪ್ಪಿಗೆ ಬಂದಿದ್ದೀವಿ. ಸೊ ಇವಾಗ ತುಪ್ಪ ಹಾಕೋತಾ ಇದ್ದೀನಿ. ಸೊ ಇವಾಗ ತುಪ್ಪನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಕರೆದು ಸೊ ಫೈನಲ್ ಆಗಿ ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್ ಪೊಂಗಲ್ನ ಪೂರ್ಣಗೊಳಿಸೋಣ. ಸೊ ಮೊದಲಿಗೆ ಗೋಡಂಬಿ ಹಾಕೋತಾ ಇದ್ದೀನಿ ಇವಾಗ. ಸೊ ಇವಾಗ ಗೋಡಂಬಿ ಹಾಕೊಂಡಿದ್ದೀನಿ. ಸೊ ದ್ರಾಕ್ಷಿನೂ ಹಾಕೋಣ ಇವಾಗ ಇದೇ ಟೈಮಲ್ಲಿ. ಸೊ ಫೈನಲ್ ಆಗಿ ಬಾದಾಮಿ. ಸೊ ಬಾದಾಮಿ ಆಪ್ಷನಲ್ಲು. ಸೊ ನಾವು ಮನೆಯಲ್ಲಿ ಪ್ರತಿ ಸಲ ಮಾಡಿದಾಗ ಸೊ ಬಾದಾಮಿನೂ ಹಾಕೊಳ್ಳೋದ್ರಿಂದ ಸೊ ನಾನು ಅದನ್ನು ಹಾಕೊಂಡಿದ್ದೀನಿ. ಸೊ ನಿಮಗೆ ಬಾದಾಮಿ ಬೇಕು ಅನ್ಸಿದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ದ್ರಾಕ್ಷಿ ಗೋಡಂಬಿನೇ ಹಾಕಿ ಸೊ ಅದನ್ನೇ ಕರೆದು ಸ್ವೀಟ್ ಪೊಂಗಲ್ನ ಪ್ರಿಪೇರ್ ಮಾಡ್ಕೊಬೋದು ಬೇಕಾರೆ. ಸೊ ಫೈನಲ್ ಟಚಪ್ಪು ಸ್ವೀಟ್ ಪೊಂಗಲ್ಗೆ ಸೊ ಕರೆದಿರೋಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೋಣ. ನೋಡೋಕ್ಕೆ ಒಂದು ಮಜಾ. ಸೊ ಇವಾಗ ಸ್ವೀಟ್ ಪೊಂಗಲ್ನ ಪ್ರಿಪ್ರೇಷನ್ ಪೂರ್ತಿಯಾಗಿ ಮುಗಿದಿದೆ. ಸೊ ಒಂದು ಸಿಂಪಲ್ ಇನ್ಸ್ಟೆಂಟಾಗಿ ಒಂದು 10 ರಿಂದ 15 ನಿಮಿಷದಲ್ಲಿ ಈಸಿಯಾಗಿ ನೀವು ಈ ಸ್ವೀಟ್ ಪೊಂಗಲ್ ರೆಸಿಪಿನ ಪ್ರಿಪೇರ್ ಮಾಡ್ಕೋಬೋದು. ಸೊ ಅದು ಹಬ್ಬದ ವಿಶೇಷ. ಸೊ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸೊ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಸ್ವೀಟ್ ಪೊಂಗಲ್ ರೆಸಿಪಿನ ಟ್ರೈ ಮಾಡಿ ಹೆಂಗಿತ್ತು ಏನು ಅಂತ ಮರಿದೇ ವಿಡಿಯೋ ಕಮೆಂಟ್ ಹಾಕಿ. ಫೈನಲಿ ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್ ಪೊಂಗಲ್ ರೆಸಿಪಿ ರೆಡಿಯಾಗಿದೆ. ಸೊ ಕಂಪ್ಲೀಟ್ ಪ್ರಿಪ್ರೇಷನ್ನ ನೋಡಿರ್ತೀರ ಅನ್ಕೋತೀನಿ. ಸೊ ಇವಾಗ ಟೇಸ್ಟ್ ನೋಡೋಣ. ಸೊ ಬಿಸಿ ಬಿಸಿ ಸ್ವೀಟ್ ಪೊಂಗಲ್ಲು. ಸೊ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ಸಖತ್ತಾಗಿ ಬಂದಿದೆ ಸ್ವೀಟ್ ಪೊಂಗಲ್ ಅಂತೂ. ದ್ರಾಕ್ಷಿ ಗೋಡಂಬಿ ಸೊ ಪ್ರತಿ ಬೈಟ್ಗೂ ಸಿಗ್ತಾ ಇದ್ರೆ ಸೊ ಒಂಥರ ಖುಷಿ. ಬಿಸಿ ಬಿಸಿ ಸ್ವೀಟ್ ಪೊಂಗಲ್ಲು ಸೊ ಅಲ್ಟಿಮೇಟ್ ಆಗಿದೆ. ಸೂಪರ್ ಅಲ್ಟಿಮೇಟ್ ಸ್ವೀಟ್ ಪೊಂಗಲ್ ರೆಸಿಪಿ ಸಖತ್ತಾಗಿ ಬಂದಿದೆ. ಸೊ ಕಂಪ್ಲೀಟ್ ಪ್ರಾಸೆಸ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಅದೇ ರೀತಿ ನೀವು ಟ್ರೈ ಮಾಡಿ. ಹೆಂಗಿತ್ತು ಏನು ಅಂತ ಮರಿದೇ ವಿಡಿಯೋ ಕಮೆಂಟ್ ಹಾಕಿ. ಬೆಲ್ಲ ನೀಟಾಗಿ ಕಂಬೈನ್ ಆಗಿ ಸೊ ಅದ್ರ ಜೊತೆಗೆ ತುಪ್ಪ, ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೆ ನಾನು ಸೊ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಆ್ಯಂಡ್ ದ್ರಾಕ್ಷಿ ಗೋಡಂಬಿ ಬಾದಾಮಿ ಸೊ ಎಲ್ಲ ನೀಟಾಗಿ ಕಂಬೈನ್ ಆಗಿ ಒಂದು ಸೂಪರ್ ಅಲ್ಟಿಮೇಟ್ ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್ ಪೊಂಗಲ್ ರೆಸಿಪಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಇದಾಗಿತ್ತು ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್ ಪೊಂಗಲ್ ರೆಸಿಪಿ ಬ್ಲಾಗ್ ಅಂತ ಹೇಳ್ತಾ, ಸೊ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೇನಾದ್ರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಮರೆದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.